ಒಂದು ಟೈಮಲ್ಲಿ ಆಟೋ ಓಡಿಸ್ತಿದ್ದ ವ್ಯಕ್ತಿ ಇವತ್ತು ರೋಲ್ಸ್ ರೈಸಲ್ಲಿ ಓಡಾಡ್ತಾರೆ. PU ಡ್ರಾಪ್ ಔಟ್ ಆಗಿ ಆಟೋ ಓಡಿಸ್ತಿದ್ದ ಸತ್ಯಶಂಕರ್ ಅವರು 2000ನೇ ಇಸ್ವಿಲಿ ಒಂದು ಚಿಕ್ಕ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ದು ಫ್ಯಾಕ್ಟರಿ ಓಪನ್ ಮಾಡ್ತಾರೆ. ಅದಕ್ಕೆ ಬಿಂದು ಅಂತ ಹೆಸರಿಡ್ತಾರೆ. ಇದು ಶುರು ಮಾಡಿದ್ದು ನಮ್ಮ ಕರ್ನಾಟಕದ ಪುತ್ತೂರಲ್ಲಿ. ಇವರು 2002 ಅಲ್ಲಿ ನಾರ್ತ್ ಇಂಡಿಯಾಗೆ ಟ್ರಿಪ್ಪಿಗೆ ಹೋಗ್ತಾರೆ. ಆಗ ಅವರು ಅಲ್ಲಿ ಜೀರಾ ಡ್ರಿಂಕ್ ನ ಟ್ರೈ ಮಾಡ್ತಾರೆ. ಕರ್ನಾಟಕದಲ್ಲಿ ಊಟ ಆದ್ಮೇಲೆ ಡೈಜೆಷನ್ಗೆ ಜೀರಾ ನೀರನ್ನೇ ಕುಡಿತಿರ್ತಾರೆ. ಸೊ ಶಂಕರ್ ಥಾಟ್, ನಾನು ಯಾಕೆ ಕರ್ನಾಟಕದಲ್ಲಿ ಜೀರಾ ಜ್ಯೂಸ್ ನ ಮಾಡಬಾರ್ದು ಅಂತ ಮತ್ತೆ ಅವ್ರು ಪುತ್ತೂರಿನ ಫ್ಯಾಕ್ಟರಿಗೆ ಬಂದು ಜೀರಾ ಫಾರ್ಮುಲೇಷನ್ ನ ಕಂಡುಹಿಡಿತಾರೆ. ಈ ಎಕ್ಸಿಸ್ಟಿಂಗ್ ವಾಟರ್ ಪ್ಲಾಂಟ್ ಅಲ್ಲೇ ಜೀರಾ ಜ್ಯೂಸ್ ಪ್ರೊಡಕ್ಷನ್ ಶುರು ಮಾಡ್ತಾರೆ. ಅದಕ್ಕೆ ಬಿಂದು ಫಿಜ್ ಜೀರಾ ಅಂತ ಹೆಸರಿಡ್ತಾರೆ. ಇವರು ಕೋಲಾ, ಪೆಪ್ಸಿ, ಸ್ಪ್ರೈಟ್ ಹೀಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳ ತರ ಸೂಪರ್ ಮಾರ್ಕೆಟ್ ಮತ್ತೆ ದೊಡ್ಡ ದೊಡ್ಡ ಆಡ್ಸ್ ರನ್ ಮಾಡದೆ ಇವರ ಎಕ್ಸಿಸ್ಟಿಂಗ್ ವಾಟರ್ ಡಿಸ್ಟ್ರಿಬ್ಯೂಷನ್ ಇಂತಾನೆ ಚಿಕ್ಕ ಪಾನ್ ಶಾಪು, ಚಿಕ್ಕ ಹೋಟೆಲ್, ಚಿಲ್ಲರೆ ಅಂಗಡಿ ಇಲ್ಲೆಲ್ಲ ಇವ್ರ ಪ್ರಾಡಕ್ಟ್ಸ್ ನ ಪ್ಲೇಸ್ ಮಾಡ್ತಾರೆ. ನೋಡ್ತಾ ನೋಡ್ತಾ ಇವರು ಸೌತ್ ಇಂಡಿಯಾದ ಲೀಡಿಂಗ್ ಜೀರಾ ಬ್ರ್ಯಾಂಡ್ ಆಗಿ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡ್ತಾರೆ. ಜನ ಈಗ ಜೀರಾ ಜ್ಯೂಸ್ ಕೊಡಿ ಅನ್ನೋ ಬದಲು ಬಿಂದು ಜೀರಾ ಕೊಡಿ ಅಂತ ಕೇಳ್ತಾರೆ. ಇವತ್ತು ಬಿಂದು ಜೀರಾ ಇಂಡಿಯಾದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ರಿಟೇಲ್ ಶಾಪ್ಗಳಲ್ಲಿ ಅವೈಲಬಲ್ ಇದೆ. ಇವತ್ತಿನ ಇವರ ಆನ್ಯುವಲ್ ರೆವೆನ್ಯೂ ಬಂದು 560 ಕೋಟಿ ಮತ್ತೆ ಕಂಪನಿ ವ್ಯಾಲ್ಯೂಯೇಷನ್ 800 ಕೋಟಿ. ಲಾಸ್ಟ್ ಇಯರ್ ಸತ್ಯಶಂಕರ್ ಅವರು ಹೊಸ ರೋಲ್ಸ್ ರಾಯ್ಸ್ ನ ತಗೊಂಡ್ರು. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.